ತೆಗೆದುಕೊಂಡು ಹೋಗಿದ್ದ 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 ಶ್ರೀಮನ್ ಹರಿ ವರ ರೂಪವನ್ನ ಕೊಟ್ಟು ಭೂಮಿಯನ್ನ ತಂದ ತಂದ ಚಾಪಿ ಒಳಗೆ ಸುತ್ತಿದಂತ ಆ ಬಗಲ ಹಿಡಿದ ಚಾಪಿ ಮಾಡಿದಂತ ಭೂಮಿಯನ್ನು ತಂದ ಮುಂದ ಅವರೇ 16,000 ಗೋಪಿಕಾ ಸ್ತ್ರೀಯರ ಆದ್ರು ಅನ್ನುವಂತ ವಿಚಾರವನ್ನು ಹೇಳದ ಹೇಳಾರ ನೋಡ್ರಪ್ಪ ಹೇಳಾರ ಅದಕ್ಕಿಂತ ಹಿಂದೆ ಹೋಗಿ ನರಸಿಂಹ ಅವತಾರ ಶ್ರೀಮಂತ ಹರಿ ಕೊಟ್ಟು ಹೌದಲ್ಲ ಹೌದ್ರಪ್ಪ ಹಿರಣ್ಯಕಶಿಪನನ್ನ ಮರ್ದನ ಮಾಡಿ ಸಿಟ್ಟು ಶಮನವಾಗಲಿಲ್ಲ ಅವಾಗ ಪರಮಾತ್ಮ ಹೇಳ್ದ 3 ಸಲ ಹೇಳ್ದ ಬಂದು ಅವನನ್ನು ಸಂಹಾರ ಮಾಡ್ದ ನೋಡ್ರಿ ನಾವೊಂದು ಮಾತು ಹೇಳ್ತೀನಿ ನಿಮ್ಗೆ ಸತ್ಯಪ್ಪ ನೀವು ಬಹಳ ಬಲ್ಲಾಗಿದ್ದಿ ಪುರಾಣ ಪ್ರವಚನಗಳು ನಿನಗೆಲ್ಲ ಗೊತ್ತದವ ನಿರೀಕ್ಷೆ ಖುಷಿ ಆಗ್ತದೆ ನಿರೀಕ್ಷೆ ಸುಳ್ಳು ಆಗಬಹುದು ಒಂದೊಂದು ಕಾಲಕ್ಕೆ ಆಗ್ತದ್ರಿಪ್ಪ ಆದ್ರೆ ಪರೀಕ್ಷೆ ಹಂಗಾಗೋದಿಲ್ಲ ಪರೀಕ್ಷೆ ಅದು ಖುಷಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲ ಹೌದಲ್ಲ ಹೌದ್ರಿಪ್ಪ ಒಂದು ಮಾತ ನೀವೆಲ್ಲ ಸ್ವಲ್ಪ ನೀತಿ ಬರ್ಲಕತ್ತದ ಚಂದು 1 ನಿಮಿಷ ಹೇಳ್ತೀನಿ ಕೇಳಿ ಹಿಂಗ ತಿಕೋಟ ಊರಾಗ ಲಕ್ಷ್ಮೀ ಜಾತ್ರೆ ನಡೆದಿತ್ತು ಹೌದಲ್ರಿಪ್ಪ ನಡೆದಲ್ರಿ ದೊಡ್ಡ ಜಾತ್ರೆ ಒಂದು 50-60 ಸಣ್ಣ ಮಕ್ಕಳು ವಯಸ್ಸಿನ ಸಣ್ಣ ಮಕ್ಕಳು ಎಲ್ಲ ಬಾರಿಸ್ತಿದ್ರು ಮೆರವಣಿಗೆ ನಡೆದಿತ್ತು ಲಕ್ಷ್ಮೀ ದೇವಿಗೆ ಜಯವಾಗಲಿ ಲಕ್ಷ್ಮೀ ದೇವಿಗೆ ಜಯವಾಗಲಿ ಲಕ್ಷ್ಮೀ ದೇವಿಗೆ ಜಯವಾಗಲಿ ಹಿಂಗ ಜಯಘೋಷ ಹುಡುಗನಿಂದ ಜಾತ್ರೆ ಮಾಡ್ತಿದ್ದು ಹುಡುಗರು ಹಿಂಗ ಕುಳಿತಿದ್ದು 50 ಹುಡುಗರ ಒಳಗೆ ಒಂದು ಹುಡುಗ ಮೂಗಿತ್ತು ಬಾಯಿ ಐತಿಲ್ರಿಪ್ಪ ಆ ಹುಡುಗರೆಲ್ಲ ಲಕ್ಷ್ಮೀ ದೇವಿಗೆ ಜಯವಾಗ್ಲತ್ತಿದ್ದಲ್ಲ ಆ ಹುಡುಗನ ಬಾಯಿ ನೋಡಿ ಈ ಹುಡುಗನ ವಾ 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 ಅದಕ್ಕೆ ಬರುದಿಲ್ಲ ಸಣ್ಣ ಧ್ವನಿ ಒಳಗೆ ಹಿಂಗ ಕೂಗ್ತಿತ್ತು ಇದನ್ನ ಪಾರ್ವತಿ ನೋಡಿದಳು ನೋಡಿ ಪರಮಾತ್ಮನಿಗೆ ಪ್ರಶ್ನೆ ಮಾಡಿದ್ರು ಏನ್ರಿಪ್ಪ ಭಗವಂತ ನೋಡು ಸಮಸ್ತ ಜೀವರಾಶಿಗಳಿಗೆ ಸಮನಾಗಿ ನೀನು ಕಾಣವಿದ್ಯೆ ಅಂತೇಳಿ ನಿನಗ ಪರಮಾತ್ಮ ಭಗವಂತ ಅಂತ ನಾಮದ ಹೌದು ಇದು ಮಾಡುದು ಅನ್ಯಾಯ ಅಲ್ಲ 40 ಮಕ್ಕಳೆಲ್ಲ ಜೈಗೋಸ್ ಹೊಡಿತಾವ ಅದು ಒಂದು ಹುಡುಗ ಅದು ಒಂದು ಹಿಂಗ ಬಾಯಿದೆ ವಾಹನ ಸರಿ ಅನ್ನಿಸ್ತದೆ ನೋಡು ಅದಕ್ಕಿಂತ ಬಾಯಿ ಕೊಟ್ಟ ಅದು ಜೈಘೋಷ ಹಾಕ್ತದಲ್ಲ ಅಂದ ಬಳಿಕ ಪಾರ್ವತಿ ಕೇಳಿದ ಬಳಿಕ ಪರಮಾತ್ಮ ಹೇಳ್ತಾನ ಏನ್ರಿಪ್ಪ ನೋಡು ನಿನ್ನ ನಿರೀಕ್ಷೆ ಸರಿ ಅಲ್ಲ ಪಾರ್ವತಿ ಸುಮ್ಮಕೊಂಡು ನಿನಗೆ ತಿಳಿಯಲ್ಲ ನಿನಗೆ ತಿಳಿಯಂಗಿಲ್ಲ ನಾ ಯಾರಿಗೆ ಏನು ಕೊಡ್ಬೇಕಾಗಿರೋದು ನಾ ಕೊಡ್ತೀನಿ ನೀ ಹಿಂಗ ನಿರೀಕ್ಷೆ ಮಾಡಬೇಡ ಅಂತ ಹೇಳು ಹೆಣ್ಮಕ್ಳು ತಿಳಿಯಾಕ್ಬೇಕಂದ್ರೆ ಬಿಡಂಗಿಲ್ಲ ಪರಮಾತ್ಮಗೆ ಕಿಟಕಿಟ್ ಹಚ್ಚಿ ಬಿಡ್ತಾನೆ ಪಾರ್ವತಿ ಬಾಯಿ ಕಿಟಕಿಟ್ ಹಚ್ಚಿದ ಮೇಲೆ ಇವನ ಬೆಂಕಿ ಹಚ್ಚಿ ಕತೆ ಹೇಳಿ ಪರಮಾತ್ಮಗೆ ನಿರ್ವಾಹ ಇಲ್ಲಾತು ಕಮ್ಮಂಡಲದೊಳಗಿನ ನೀರು ತೆಗೆದ ಆ ಹುಡುಗಿ ಹೊಡೆದ ಬಾಯಿ ಮೇಲೆ ಬಿತ್ತು ನೋಡ್ರಿ ನೀರ ಇಲ್ಲಿ ನೋಡಿ ನಿರೀಕ್ಷೆ ಕೆಲಸ ನೋಡ್ರಿ ಹೊಡೆದ ಆ ಹುಡುಗಿಗೆ ಬಾಯಿ ಬತ್ತು ಬಾಯಿ ಬಂದ್ರೂಪ್ಲೆ ಸುಮ್ಮನೆ ಹೊಡಿಬೇಕಿಲ್ರಿ ಅದನ್ನು ಹೊಡಿಬೇಕಿಲ್ಲ ಯಾನತ್ರಿಪ್ಪ ಯಾವ ರಂಡಿ ಮಗ ನೀರು ಹೊಡೆದ ಮಂದವ ಸತ್ತದ ಕಲೋಮ ನೋಡಿ ಸುಮ್ಮನೆ ಹೊಡಿಬೇಕಿಲ್ಲ ಹುಡುಗ ಸಂಗಟ ಕೂಡಿ ಯಾವ ರಂಡಿ ಮಗ ಪಾರ್ವತಿ ನಿರೀಕ್ಷೆ ಏನಿತ್ತು ಬಾಯಿ ಕೊಡಬೇಕು ಲಕ್ಷ್ಮೀ ದೇವಿಗೆ ಜಯತನೆ ಹೊಡೆಯುತ್ತೇಳಿ ಪಾರ್ವತಿ ನಿರೀಕ್ಷೆ ಇತ್ತು ಆದ್ರೆ ನೀರು ಹೊಡೆದ ಮೇಲೆ ಪಾರ್ವತಿ ನಿರೀಕ್ಷೆ ಸುಳ್ಳಾತಲ್ಲ ಲಕ್ಷ್ಮೀ ದೇವಿಗೆ ಜಯಲನ ಯಾವ ರಂಡಿ ಮಗ ನೀರು ಹೊಡೆದವತ್ತಂದ ನೀರು ಹೊಡೆದಾಗಿದ್ರಪ್ಪ ಪರಮಾತ್ಮ ಅಂದ ನಿನ್ನ ಮಾತು ಕೇಳ ರಂಡಿ ಮಗ ಅಂತ ಹ್ಯಾಂಗ ಮಾಡೋದೀಗ ಹ್ಯಾಂಗ ಮಾಡೋದೀಗ ನಿರೀಕ್ಷೆ ಭಗವಂತನ ನಾಮಸ್ಮರಣೆ ಉಚ್ಚಾರ ಮಾಡ್ತಾರೆ ಪಾರ್ವತಿದು ಹೌದು ಕೆಲಸ ಕೆಡ್ತಲ್ಲ ಕೆಡ್ತದ್ರಿಪ್ಪ ನಿರೀಕ್ಷೆ ಕೆಡ್ತದ
ಕೆಡ್ತದ್ರಿಪ್ಪ. ನಿರೀಕ್ಷೆ ನಿಮ್ಮನ್ನ ಹಾಳು ಮಾಡ್ತದೆ. ಮಾಡ್ತದೆ. ನಿರೀಕ್ಷೆ ನಿಮ್ಮನ್ನ ಭರವಸೆ ಹುಟ್ಟಿಸ್ತದೆ, ನಿಮ್ಮನ್ನ ಶಮನ ಮಾಡ್ತದೆ. ಪರೀಕ್ಷಾ ಅಂದಿಲ್ಲ. ಪರೀಕ್ಷಾ ನಿಶ್ಚಿತವಾಗಿ ಕ್ರಮಬದ್ಧತೆಯಿಂದ ನೀನು ಸರ್ವಥಾ ಪ್ರಯತ್ನ ಮಾಡಿದ್ರೆ ನೀ ಪಾಸ್ ಆಗಿ ಫಲ ಸಿಕ್ಕೇ ಸಿಗ್ತದ. ಇನ್ನೊಂದು ಹೇಳಿದಪ್ಪ, ಏನ್ರಿಪ್ಪ? ಅಲ್ಲಿ ಸ್ವಾರ್ಥ ನಿಸ್ವಾರ್ಥ ಇದರಾಗ ಬಹಳ ನಾವು ಬಲ್ಲವಂತ ಹೇಳಂಗಿಲ್ಲ. ನೀನು ಹೇಳ್ದೆ ಈಗ ವಿಷಯ ಇಟ್ಟು ಶಿರಾಗವನ್ನು ಸಹರೆ ಮನವಿ ಮಹಾಶರು ತಂದ್ರು, ಅವ್ರು ನೋಡಿ ನಾವು ಮಾಡಕತ್ತೀವಿ ಅಂತ ಬೆಳಕು ನಮ್ ಕೀಲಿ ಬಿತ್ತಲ್ಲ, ನಮ್ಮ ಕೀಲಿ ಹಾಕಿದ್ರೆ ಬಂದ್ ಮಾಡೋದು ಕೆಲಸ ಮಾಡೋದು. ಆದರೆ ನಿರೀಕ್ಷೆಗಳು ಇವತ್ತು ನಿಮ್ಗೆ ಹೇಳ್ತೀನಿ. ಉದಾಹರಣೆ ನಿಮ್ಮ ಪ್ರಾಪಂಚಿಕ ಜೀವನಗಳು, ಚಂದು ಕಕ್ಕ ನಂದು ಈ ಸಲ 8 ಟನ್ ದ್ರಾಕ್ಷಿ ಆಗಬಹುದು. ನಿನ್ನ ನಿರೀಕ್ಷೆ ಆತ, ನಿನ್ನ ನಿರೀಕ್ಷೆ ನಿನ್ನ ನಿರೀಕ್ಷೆಗೆ ಮೀರಿ ಹೆಚ್ಚರೆ ಆಗ್ಬಹುದು, ಕಡಿಮೆ ಆಗ್ಬಹುದು. ಇದು ಹ್ಯಾಂಗ್ ಮಾಡಿದ್ರಿ ಸರ್? 2 ಗುಂಡ್ಲೆ 2 ಇಜ್ಕಲ್ಟು 4 ಆತ, ಇದು ಪರೀಕ್ಷೆ. 2 ಗುಂಡ್ಲೆ 2 ಇಜ್ಕಲ್ಟು 5 ಇದು ನಿರೀಕ್ಷೆ. ನಿರೀಕ್ಷೆ ತಪ್ಪಾಗ್ತದೆ, ಪರೀಕ್ಷೆ ತಪ್ಪಾಗುದು. ತಪ್ಪಾಗಲಿಕ್ಕೆ ಸಾಧ್ಯ ಆಗುದಿಲ್ಲ. ನೀವು ನಿರೀಕ್ಷೆ ಮಾಡ್ತಿರಲ್ಲ, ನಿರೀಕ್ಷೆ ಖುಷಿ ಆಗ್ತದೆ. ಪರೀಕ್ಷೆ ಖುಷಿ ಹೋಗುವುದಿಲ್ಲ. ಹನುಮಂತನ ಬಗ್ಗೆ ಹೇಳಿದ್ರು. ಏನ್ ಹೇಳಿರಪ್ಪ? ವಜ್ರಗಳು ಸೀತಾ ಮಾತೆ ಕೊಟ್ಟರು, ಎದಿ ಹರಿದು ತೋರಿಸಿದ ಹನುಮಂತ. ಹನುಮಂತನ ಪರೀಕ್ಷೆ ರಾಮ ಎಷ್ಟು ಚೆನ್ನಾಗಿ ಮಾಡಿದ ಗೊತ್ತದ? ಹೆಂಗ್ರಿಪ್ಪ? ಸೀತೆಯನ್ನು ಕಳೆಕೊಂಡಂತ ರಾಮ ಲಕ್ಷ್ಮಣ ಎಲ್ಲಿ ಕಿಷ್ಕಿಂದೆಗೆ ಬಂದರು. ಅದ ಕಿಷ್ಕಿಂದೆಗೆ ಬಂದ ಮೇಲೆ ಭ್ರಮೆಗಟ್ಟರು. ಅಲ್ಲಿ ಕಿಷ್ಕಿಂದ ಪಟ್ಟ ಎಲ್ಲಿ ಅಲ್ಲಿ ಅರಣ್ಯದಲ್ಲಿ ಯಾರು ವಾಲಿ ಇದ್ದಾನೆ, ಇಲ್ಲಿ ಸುಗ್ರೀವ ಇದ್ದ. ವಾಲಿ ಅವರ ತಮ್ಮನ್ನು ಹೊರಗೆ ಹಾಕಿ ತಾ ರಾಜ ಆಳ್ತಿದ್ದ. ಅಲ್ಲಿ ಅದು ಮತಂಗ ಮಾಮನಿಗಳ ಒಂದು ಆಶ್ರಮ ಇತ್ತು. ಆತ ವಾಲಿಗೆ ಅಲ್ಲಿ ಬಂದ್ರೆ ಸತ್ತು ಹೋಗಿದ್ದ ವಾಲಿ, ಶಾಪ್ ಇರ್ತದೆ. ಅದಕ್ಕೆ ವಾಲಿ ಅಲ್ಲೇ ಇದ್ದ. ಅಲ್ಲಿ ಕಿಷ್ಕಿಂದ ಒಂದು ಗುಡ್ಡಗಾರದಲ್ಲಿ ಕಾಲ ಕಳೀತಿದ್ದ. ಇವರು ಇಬ್ಬರು ಸಂಚಾರ ಮಾಡ್ಕೊತ ಬಂದ ಮೇಲೆ ಸುಗ್ರೀವನ ಸಂಶಯ ಬಂತು. ಸುಗ್ರೀವನ ಮಂತ್ರಿ ಹನುಮಂತ. ಹನುಮಂತ ಹೋಗಿ ನೋಡು ಅವ್ರು ಯಾರದಾರ ಹೊಸಬ್ರು ಕಾಣ್ತಾರ, ನೋಡು ಅಂತ ಹೇಳ್ದ. ಹೊಸಬ್ರು ಕಾಣಿಸ್ತಾರ ನೋಡು. ಹನುಮಂತ ಬಂದು ರಾಮಗ ಭೇಟಿಯಾದ. ಸೂರ್ಯ ದೇವನಿಂದ ವ್ಯಾಕರಣವನ್ನ ಕ್ರಮಬದ್ಧತೆಯಿಂದ ಕಲಿತವನು ಹನುಮಂತನ ಬಿಟ್ಟು ಮತ್ತೊಬ್ಬ ಯಾರು ಇಲ್ಲ. ಒಂದು ಮಾತ್ರ ಪರೀಕ್ಷೆ ಮಾಡಿದ ರಾಮ ಇವನಂತ ಬುದ್ಧಿವಾದ ಜಗತ್ತದೊಳಗೆ ಇಲ್ಲ ಅಂತ ಹೇಳಿ ಸರ್ಟಿಫಿಕೇಟ್ ಅಲ್ಲೇ ಕೊಟ್ಟು ಬಿಟ್ಟ. ಮಾತು ಬಿಟ್ಟ. ಹೌದಾ ಹನುಮಂತ ನಿನ್ನ ಮಾತು ಕೇಳಿದ್ರು. ಮುಂದೆ ಕೆಲವೊಂದು ಕಾಲಗಳ ಗತಿಸಿದು ಸೀತೆಯನ್ನು ಶೋಧ ಮಾಡಿ ಹನುಮಂತ ತಂದ. ಅಯೋಧ್ಯ ಪಟ್ಟಣಕ್ಕೆ ಹೊಳ್ಳಿ ಬಂದ್ರು. ಬಂದ ಮೇಲೆ ರಾಜ್ಯಭಾರ ಮಾಡ್ತಿದ್ದ ರಾಮ. ಒಮ್ಮ ರಾಮ ಹಿಂಗೆ ದ್ವಾರ ಬಾಗಿಲಿಂದ ಹೊರಗೆ ಬರ್ತಿದ್ದ, ಹನುಮಂತ ಒಳಗೆ ಹೋಗ್ತಿದ್ದ. ಒಳಗೆ ಹೊಂಟಿದ್ರಿಪ್ಪ. ಎದರ ಬಿದರ ಭೇಟಿ ಆಯ್ತು. ರಾಮ ಕೇಳ್ದ, ನೀ ಯಾರು? ನೀ ಯಾರು? ಹನುಮಂತ ಅಂದ. ಬಹುತೇಕ ಹನುಮಂತರ ರಾಮಾಯಣ ಆಗುದಿಲ್ಲ. ರಾಮನ ಗುಡಿ ಪ್ರತಿಯೊಂದು ಊರಾಗಿಲ್ಲ, ಆದ್ರೆ ಹನುಮಂತನ ಗುಡಿ ಪ್ರತಿಯೊಂದು ಊರಾಗಿಲ್ಲ. ಹನುಮಂತಗ ಆಶ್ಚರ್ಯ. ಲಂಕಾ ಸಾಗರ ಹಾರಿದವ. ನನ್ನ ಮಾತು ಹೆಂಗ್ ಗೊತ್ತು ನೋಡು. ಅದು ಶಿಖರವನ್ನು ಬರಳಲ್ಲೆತ್ತಿದ, ಒಗೆಗಾಗಿ ಗದೆಯನ್ನು ಹಿಡಿದ, ಟಕ್ಕ ರಕ್ಕಸರನ್ನು ಕಚ್ಚಿಸಿದ, ಸುಲಭದಿ ಜಲದಿಯನ್ನು ಹಾರಿದ, ಸೀತಾ ಮಾತೆಯನ್ನು ಶೋಧಿಸಿದ. ವಜ್ರಕಾಯ ವೀರಾಂಜನನ ಸನ್ನಿಧಾನಕ್ಕೆ ಅಧ್ಯಾರಾದ ಭಕ್ತಿಪೂರ್ವಕ ನಮನಗಳು 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 ಅಂತ ಹನುಮಂತನವರಿಗೆ ಶ್ಲೋಕನ ವರ್ಣನೆ ಮಾಡ್ತಾರೆ. ಅವಾಗ ಹನುಮಂತಗೆ ಕಾಂಗಾಗ್ಬಿಟ್ಟವ. ಲಂಕಾಹಾರದವ ಸೀತಾಗೆ ಶೋಧ ಮಾಡಿ ತಂದವ. ಇವು ಸರ್ಪಾಸ್ತ್ರೊಳಗೆ ರಾಮ ಲಕ್ಷ್ಮಣ ಸಿಕ್ಕಿಬಿದ್ದಾಗ ಬಿಡಿಸಿದವ ಹನುಮಂತ. ಮೋರ್ಚವಾಗಿ ಲಕ್ಷ್ಮಣ ಬಿದ್ದಾಗ ಸಂಜೀವನ ಖಡ್ಡಿ ಗುಡ್ಡ ಎತ್ಕೊಂಡು ಬಂದವ ಹನುಮಂತ. ಇಂಥ ಮನುಷ್ಯರಿಗೆ ಹೊಳೆ ಹೈನ ಮೇಲೆ ಅಂಬಿಗರ ಕನಸು ಏನಂದಾಗ
ಮಾತಾಡದ ಒಳಗೆ ಹನುಮಂತಂದ ಎಷ್ಟು ಬುದ್ಧಿವಂತ, ಎಷ್ಟು ಜಾಣ ಹನುಮಂತ. ಧ್ಯೇಯ ದೃಷ್ಟಿಕೋನದಿಂದ ನೀ ನೋಡ್ದಿ, ನೀನು ಸ್ವಾಮಿ ನಾನು ಸೇವಕ, ಅದ ನೀನು ಸ್ವಾಮಿ ನಾನು ಸೇವಕ. ಜೀವ ದೃಷ್ಟಿಯಿಂದ ನೋಡಿದಿ, ನಾನು ಅಂಶಿ ನೀನು ಅಂಶ. ಆತ್ಮದೃಷ್ಟಿಯಿಂದ ನೋಡಿದಿ, ನೀ ನಿನ್ನನ್ನು ಯಾರಂತ ಹೇಳಿ ತಿಳ್ಕೊಂಡಿರಲ್ಲ, ನೀ ನಿನ್ನನ್ನು ಯಾರಂತ ಹೇಳಿ ತಿಳ್ಕೊಂಡಿರಲ್ಲ, ನಾನು ಅವನೇ ಅಂತ. 150 ಮಾರ್ಕ ಸಿಗತ್ತು. ನಾಳೆ ಇದು ಪರೀಕ್ಷೆ. ಸತ್ಯವಾದ ಸಾವಿತ್ರಿ ಆ ಪರೀಕ್ಷೆ ಉದಾಹರಣೆಗಳು ನೋಡಿ ನೀವು. ಸತ್ಯಪ್ಪ ನೀ ಏನು ಹೇಳಿದ ಉದಾಹರಣೆಗಳು ನಾನು ಇವತ್ತು ನಿನಗೆ ಹೇಳಿದಲ್ಲ. ಇನ್ನ ಯಾಕಂದ್ರೆ ನೀನು ಒಂದು ದಿನ ಖುಲ್ಲ ಇದ್ದಿದ್ರ ಹಾಡಿಗೆ ಸರಿಯಾಗಿ 9:30 ಗಂಟೆಗೆ ಚಾಲು ಆಗ್ತಿತ್ತು ಅಂದ್ರೆ ಹಿಡಿತಿತ್ತು ನಿಂತದ ಕೆಲಸ. ಆದ್ರೆ ಕೆಲಸ ಆಗಿತ್ತದು. ಆದ್ರೆ ಇವತ್ತ ಅನಿವಾರ್ಯ ಆಗ್ಯದ. 17ನೇ ತಾರೀಕಿನ ಚಾಲು ಆಗ್ಯದ ನೋಡ್ರಿಪ್ಪ. ಇನ್ನ 3 ಅಂಗಡಿ ಹೊಡೆಯಬೇಕಾಗಿ. ಇನ್ನ 27ನೇ ತಾರೀಕಿನ ತನ ಹಗಲ ರಾತ್ರಿ ಹಿಂಗಾದವ. ಊರಿಗೆ ಹೋಗಿದ್ರೆ ದರ್ಶನಕತ್ತ ಜೀವ ಯಾಕೆ ಅದಕ್ಕೆ ಚಂದ್ರು ಸತ್ಯವಾದ ಸಾವಿತ್ರಿ ಗಂಡನ ಪ್ರಾಣ ಅರಣ್ಯದೊಳಗೆ ಕಳ್ಕೊಂಡು ಯಮನ ಜೋಡಿ ವಾದಕ್ಕೆ ನಿಂತು, ಯಮನ ಜೋಡಿ ವಾದಕ್ಕೆ ನಿಂತು ಯಮನನ್ನ ಪರೀಕ್ಷೆಯಲ್ಲಿ ಯಮ ಯಾವ ರೀತಿ ಪರೀಕ್ಷೆ ಮಾಡಿದ್ರು ಸಹಿತ ಆ ಪರೀಕ್ಷೆಯ ಪ್ರಶ್ನೆಗಳ ಬಲವಿನಲ್ಲಿ ಹೊರಗೆ ಬಂದು ಯಮನನ್ನ ಸಿಗಿಸಿ ಜಗತ್ತದೊಳಗೆ ಸ್ತ್ರೀ ಕುಲದಲ್ಲಿ ಒಂದು ಅಜರಾಮರವಾದಂತಹ ಗುರುತು ಕೊಟ್ಟಕ್ಕೆ ಸತ್ಯವಾದ ಸಾವಿತ್ರಿ ಯಮನ ಪರೀಕ್ಷೆಯಲ್ಲಿ ಪಾಸ್ ಆದ. ಏನ್ ಹೇಳ್ಬೇಕು ನಿಮ್ಗೆ? ಮಹಾಭಾರತದಲ್ಲಿ ಧರ್ಮ ವನವಾಸಕ್ಕೆ ಹೋದಾಗ ನೀರಡಿಕೆಯಾಯ್ತು. ಭೀಮ ಮೊದಲ ನಕುಲ ಸಹದೇವ ನೀರ್ ತರಲಕ್ ಹೋದ್ರು. ಆ ಕೆರೆಯಿಂದ ನೀರು ಕುಡಿದ್ರು, ಅಲ್ಲೇ ಸತ್ತು ಬಿದ್ರು. ಯಕ್ಷ ಪರೀಕ್ಷೆ ಮಾಡಕ್ ಬಂದಿದ್ದು ಧರ್ಮಗೆ. ಮುಂದೆ ಅರ್ಜುನ ಹೋದ, ಅವನು ನೀರು ಕುಡ್ದ, ಅವನು ಸತ್ತ. ಭೀಮ ಹೋದ, ಅವನು ಕುಡ್ದ, ಅವನು ಸತ್ತ. ಇವರು ಒಟ್ಟೆ ಬರಲಿಲ್ಲ. ಧರ್ಮರಾಜಕ್ಕೆ ಬಹಳ ಕಷ್ಟ ಆಯ್ತು. 4 ಮಂದಿ ತಮ್ಮಗಳು ಹೋದವರು ಬರ್ಲಿಲ್ಲ. ಇನ್ನು ನಾ ಹೋಗ್ಬೇಕಂತ ಹೇಳಿ ಅಲ್ಲಿ ಹೋದ. ಹೋಗಿ ನೀರಾಗ ಕಾಲ ಇಟ್ಟು ಬಗಚಾಗ ಹಿಡಿದಕ ಯಕ್ಷ ಹೇಳ್ದ, ನಾನು ಕೇಳಿದ ಪರೀಕ್ಷೆದಲ್ಲಿ ನೀನು ಪಾಸ್ ಆದ್ರೆ ನೀರು ಕುಡಿ, ಇಲ್ಲಾಂದ್ರೆ ಕುಡಿಬೇಡ ಅಂತ ಹೇಳ. ಕುಡಿಬೇಡ ಅಂತ ಹೇಳ. ಧರ್ಮರಾಜ ಯಕ್ಷನ ಒಂದು ಕೈ ಮುಗಿದು ನಿಂತು, ಕೇಳಿ ನಿನ್ನ ಪ್ರಶ್ನೆ, ನಾನು ಪಾಸರೇ ಆಗಲಿ ಫೇಲರೇ ಆಗಲಿ ಕೇಳು. ಈ 4 ಮಂದಿ ನಿನ್ನ ತಮ್ಮಗಳು ಸತ್ತಾರ. ಇವರಲ್ಲಿ ನಿನಗೆ ಯಾರು ಬೇಕು ಅಂತ ಕೇಳಿದೆ. ಯಾರಿಗೆ ಎಬ್ಬಿಸಲಿ ಅಂತ ಕೇಳ. ಯಾರು ಬೇಕು, ಯಾರನ್ನ ಎಬ್ಬಿಸಲಿ? ಅವಾಗ ಧರ್ಮರಾಜ ಹೇಳ್ತಾನೆ, ಸಹದೇವ ಎಬ್ಬಿಸು ಅಂತ. ಹುಚ್ಚ ನಾವು ತಲೆ ಕೆಟ್ಟದ ಯಕ್ಷ ಹೇಳ್ತಾನೆ, ಧರ್ಮ ತಲೆ ಕೆಟ್ಟದ ನಿಂದು 3 ಲೋಕದ ಗಂಡನಾದಂತ ಪ್ರಚಂಡ ಶೂರನಾದಂತ ತಮ್ಮ ಅರ್ಜುನ ಅವನು ಎಬ್ಬಿಸಲಿಲ್ಲ. 1000 ಆನೆಯ ಬಲ ಇದ್ದಂತ ಭೀಮಸೇನ ಅವನನ್ನು ಎಬ್ಬಿಸಲಿಲ್ಲ. ಅದಿಲ್ಲ ನಕುಲನ್ನು ಎಬ್ಬಿಸಂತೇಲೋ ಬುದ್ಧಿಗಿದ್ದಿ ನಿಂದು ಸರಿಯಾದಲ್ಲೋ. ಯಕ್ಷನ ಪ್ರಶ್ನೆಗೆ ಧರ್ಮ ಉತ್ತರ ಕೊಡ್ತಾನ. ಏನ್ ಕೊಡ್ತಾರ? ಹೇ ಭಗವಂತ, ಕುಂತಿಗೆ ನಾವು ಬಿದ್ದ. ಹೌದು, ಕುಂತಿಗೆ ನಾವು ಬಿದ್ದ. ಕುಂತಿ ಹಂಗ ನನ್ನ ತಾಯಿ ಮಾತ್ರಿ ಹೋಗಲ್ಲ. ಅರ್ಜುನ ನನ್ನ ತಾಯಿ ಮಾತ್ರಿ ನಾವು ಹುಟ್ಟಾರ. ಹೌದಾ? ನಾ ಕುಂತಿಗೆ ನಾ ಇದ್ದ. ಆ ತಾಯಿಗೆ ಸಮಾಧಾನ ಆಗ್ಬೇಕಾದ್ರೆ ಅವನೇ ವಸು ಅಂತ ಹೇಳ್ದ. ಯಕ್ಷ ಪರೀಕ್ಷೆಯಲ್ಲಿ ಸೋತ, ಧರ್ಮ ಪರೀಕ್ಷೆಯಲ್ಲಿ ಪಾಸಾದ. ಕೈ ಮುಗಿದು ನಿಂತು ತನ್ನ ನಿಜರೂಪವನ್ನು ತೋರಿಸಿಬಿಟ್ಟ. ಆತ್ಮೀಯ ಬಂಧುಗಳೇ, ಅವ್ರ ವಿಷಯ ನಿರೀಕ್ಷೆ ಹೇಳಿದಲ್ಲ, ನಿರೀಕ್ಷೆ ಸುಳ್ಳಾಗಬಹುದು. ನೀವು ನಿರೀಕ್ಷೆ ಇಟ್ಕೊಂಡಂತ ಯಾವುದೇ ಕೆಲಸ ಆಗುದಿಲ್ಲ. ನಿರೀಕ್ಷೆ ಹೆಚ್ಚಿಗೆ ಫೇಲ್ ಹಾಕಿ ನೀವು ನಿರೀಕ್ಷೆದವರು.
ಅದರ ಪರೀಕ್ಷೆದವರು ಫೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಗುದಿಲ್ಲಪ್ಪ. ಸಾಧ್ಯನೇ ಇಲ್ಲ. ಇಲ್ಲ. ಗೊತ್ತಾಗ್ತಿಲ್ಲ ಹೌದು ಪರೀಕ್ಷೆ. ಹಂಗನ್ನುವಂತ ಮಾತನ್ನ ಹೇಳಿ ಇನ್ನು ಬಹಳ ಮಾತಾಡ್ಲಾರ್ದೆ ಬಹಳ ಮಾತಾಡ್ಲಾರ್ದೆ ಇಲ್ಲಿ ನಿರೀಕ್ಷೆ ಪರೀಕ್ಷೆ ಅನ್ನೋದು ಒಂದು ದೃಷ್ಟಾಂತ ಹೇಳ್ತೀನಿ, ಹೇಳಿ ಒಂದು ಚಾಲಿ ಹಾಡಿ ಮಂಗಳಾರತಿ ಮಾಡ್ತೀನಿ. ನಾವು ನೀವೆಲ್ಲ ನಿಜವಾಗಿ ಬರಲಾರ ವಸ್ತುಗಳ ಬೆಲೆ ಹತ್ತಿಬಿಟ್ಟಿವಿ. ಏನ್ರಿಪ್ಪ? ನಮ್ಮ ಜೊತೆ ಬರಲಾರ ವಸ್ತುಗಳ ಬೆಲೆ ಹತ್ತಿಬಿಟ್ಟಿವಿ. ಹಾಗಾದ್ರೆ ಒಂದು ಊರಾಗ 4 ಮಂದಿ ಗೆಳೆಯರು, ಹಾ ಹಾ, ಅವರು ಒಟ್ಟೆ ಒಬ್ಬರು ಬಿಟ್ಟು ಒಬ್ಬರು ಇರ್ತಿದ್ಲ. ಪ್ರೀತಿ ಪ್ರೀತಿ ಅತಿ ಪ್ರೀತಿ ಅಷ್ಟು ಇರ್ತಿದ್ರು. ಅಚಾನಕ್ ಒಬ್ಬರ ಮೇಲೆ ಸುಮ್ಮನೆ ಅಪವಾದ ಬಂತು. ಅಪವಾದ ಬಂದ ಅವನ ಮೇಲೆ ಕಂಪ್ಲೇಂಟ್ ಆಯ್ತು. ಪೊಲೀಸರು ವೈದ್ಯ ಹಿಡ್ಕೊಂಡು ಅವನಿಗೆ ಒಳಗೆ ಹೋಗಿದ್ರು. ಹಂಗ ಹಿಂಗ ಮಾಡಿ ಜಾಮೀನು ಮಾಡ್ಕೊಂಡು 15 ದಿನ ಆದ್ಮೇಲೆ ಹೊರಗೆ ಬಂದ. ಗೆಳೆಯರನ್ನ ಬಿಟ್ಟು 15 ವರ್ಷ ಆದಂಗಾಗಿತ್ತು ಅವನಿಗೆ. ಬಂದ, ಒಬ್ಬ ಗೆಳೆಯ ಬೆಟ್ಟಾದ, ಕಣ್ಣೀರು ತೆಗೆದ, ತೆಕ್ಕಿಗೆ ಹಾಕ್ಬಿಟ್ಟ. ನೋಡು 20 ವರ್ಷ ಕೂಡಿದ್ದೇವೆ, ನಾ ಏನೂ ತಪ್ಪು ಮಾಡಿಲ್ಲ, ಆಗಿಲ್ಲ, ನಿಜವಾಗ್ಲೂ ನಾನು ಅಪರಾಧ ಮಾಡಿಲ್ಲ. ಆದ್ರೂ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಯಾರ. ನೀ ಬಂದು ಸಾಕ್ಷಿ ಹೇಳಿದ್ರೆ ಜಡ್ಜಿನ ಮುಂದೆ ನನಗೆ ನಿರ್ದೋಷ ಅಂತ ಬಿಡ್ತಾರೋ? ಹೇಳು ಹೇಳು, ಏನು ತಪ್ಪು ಮಾಡಿಲ್ಲ ಅಂತ ಹೇಳದವ. ಅವ ಅಂದ ಒಳ್ಳೆ ಹೇಳ್ತಾನ. ಯಾಕೆ ಕಾಳಜಿ ಮಾಡಿದ್ರೆ ಒಳ್ಳೆ ಹೇಳ್ತದಲ್ಲ. ಅವನಿಗೆ ಖುಷಿ ಆಯ್ತು, ಖುಷಿ ಆಯ್ತು ಗೆಳೆಯ. ಆದ್ರೆ ಒಂದು ಮಾತನ್ನವ, ಏನು ಅನ್ನವ, ನೀ ನಿರಾಪರಾಧ ಅಂತ ಹೇಳಿ ನಾ ಇಲ್ಲಿ ಹೇಳವ, ಕೋರ್ಟಿಗೆ ಬಂದು ಹೇಳವಲ್ಲ ಅಂದವ. ಇಲ್ಲಿ ಹೇಳಿ ಯಾರು ಮಾಡೋರಪ್ಪ? ಜಡ್ಜಿನ ಮುಂದೆ ನಾ ಬಂದು ಹೇಳ ಹೇಳಂತಿ ಆಸಲ ನಿರಾಪರಾಧಿ ನಿರಾಪರಾಧ ಅಂತ ಹೇಳ್ತೇನೆ ನಾವು. ಇಲ್ಲಿ ಹೇಳಿದ್ರೆ ನನಗೆ ಹೆಂಗೆ ಬಿಡ್ತಾರೋ ಅನ್ನವ. ಎರಡನೇ ಗೆಳೆಯನ ಕಡೆ ಹೋದ. ನೋಡು ನಿನ್ನಾರ ನೋಡು, ಕಣ್ಣಾಗ ನೀರು ತೆಗೆದ, ಅಳ್ಳಾಕತ್ತ, ಹಿಂಗಾಗ್ಯದ. ನಾ ಏನು ಮಾಡಿಲ್ಲ, ನಿನಗೆ ಗೊತ್ತದ, ಹೇಳು ಅಂದವ. ಒಳ್ಳೆ ಹೇಳ್ತೀನಿ ಅಂದವ.